ಹಾಲೆಲೂಯ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ. ಕೀರ್ತನೆ 138ನೇ ಅಧ್ಯಾಯದ 7ನೆಯ ವಾಕ್ಯದಲ್ಲಿ ಕೀರ್ತನೆಗಾರನು ಈ ರೀತಿ ಹೇಳ್ತಾನೆ, ನಾನು ಇಕ್ಕಟ್ಟಿನ ದಾರಿಯಲ್ಲಿ ನಡೆಯುವಾಗ ನನ್ನನ್ನು ಚೈತನ್ಯಗೊಳಿಸುವಿ, ನನ್ನ ಶತ್ರುಗಳ ಕೋಪಕ್ಕೆ ವಿರೋಧವಾಗಿ ನಿನ್ನ ಕೈ ಚಾಚುವಿ, ನಿನ್ನ ಬಲಗೈ ನನ್ನನ್ನು ರಕ್ಷಿಸುವುದು. ಈ ವಾಕ್ಯದಲ್ಲಿ ಹೇಳಿರೋ ಪ್ರಕಾರವಾಗಿ ಈ ದಿನ ನಿಮ್ಮ ಪರಿಸ್ಥಿತಿ ಇಕ್ಕಟ್ಟಿನಲ್ಲಿ ನಡೆಯುತ್ತಿರುವಂತೆ ಇರಬಹುದು. ಆದರೆ ನಿಮಗೆ ಒಂದು ಭರವಸೆ ಇರಲಿ, ಒಂದು ನಿರೀಕ್ಷೆ ಉಂಟಾಗಿರಲಿ. ಯಾಕಂದರೆ ಈ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಾನು ಮತ್ತು ನೀವು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಡೆಯುವಾಗ, ಇಕ್ಕಟ್ಟಿನ ದಾರಿಯಲ್ಲಿ ನಡೆಯುವಾಗ ದೇವರು ನಮ್ಮನ್ನು ಚೈತನ್ಯಗೊಳಿಸುವಾತನಾಗಿದ್ದಾನೆ. ನಮ್ಮ ಶತ್ರುಗಳ ಕೋಪಕ್ಕೆ ವಿರೋಧವಾಗಿ ಆತನ ಕೈಯನ್ನು ಚಾಚುವಂಥವನಾಗಿದ್ದಾನೆ ಮತ್ತು ಆತನ ಬಲಗೈ ನಮ್ಮೆಲ್ಲರನ್ನ ರಕ್ಷಿಸುವಂಥದ್ದಾಗಿದೆ. ಈ ದಿನದಲ್ಲಿ ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಿ ನೀವು ಇರಬಹುದು, ಯಾವುದೇ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನೀವು ಇರಬಹುದು. ಆದರೆ ಭರವಸೆ ಉಳ್ಳವರಾಗಿರಿ, ಧೈರ್ಯದಿಂದಿರಿ. ಯಾಕಂದರೆ ನಮ್ಮೆಲ್ಲರನ್ನ ಕಾಪಾಡಲು, ನಮ್ಮೆಲ್ಲರನ್ನ ರಕ್ಷಿಸಲು ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ನಮಗಾಗಿ ಇದ್ದಾನೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಅಪ್ಪ, ಈ ದಿನದಲ್ಲಿ ಕರ್ತನೆ, ಯಾರೆಲ್ಲ ಕರ್ತನೆ ಅಪ್ಪ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದಾರೋ ಕರ್ತನೆ, ಪ್ರತಿಯೊಬ್ಬೊಬ್ಬರ ಜೀವಿತದ ಇಕ್ಕಟ್ಟಿನ ಪರಿಸ್ಥಿತಿಯನ್ನು ನೋಡಿ ಕರ್ತನೆ ಅಪ್ಪ ಪ್ರಾರ್ಥನೆ ಮಾಡ್ತಿದ್ದೇನೆ. ಆ ಇಕ್ಕಟ್ಟಿನ ಪರಿಸ್ಥಿತಿ ಆಶೀರ್ವಾದವುಳ್ಳ ಪರಿಸ್ಥಿತಿಯಾಗಿ ಮಾರ್ಪಾಡಾಗಲಿ ಕರ್ತನೆ ಅಪ್ಪ. ಅವರನ್ನು ಹೊಸ ಬಲದಿಂದ, ಚೈತನ್ಯದಿಂದ ತುಂಬಿಸಿ ನೀವು ನಡೆಸಿ ಕರ್ತನೆ. ಆ ಇಕ್ಕಟ್ಟಿನ ಪರಿಸ್ಥಿತಿಯಿಂದ ಸ್ವಾಮಿ ಕರ್ತನೆ ಅತಿಶಯವಾಗಿ, ಅದ್ಭುತವಾಗಿ ಅವರು ಹೊರಗೆ ಬಂದು ಸ್ವಾಮಿ ನಿನಗೆ ಸಾಕ್ಷಿಯಾಗಿ ನಿಲ್ಲುವಂತೆ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೇನ್.